A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಾಧ್ಯಮ ಪ್ರಕಟಣೆ. ವಿಜಯಪುರ ಡಿಸೆಂಬರ್ 14. ಯುವ ವೈದ್ಯರು ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಸಮಾಜಮುಖಿ ಕೆಲಸ ಮಾಡಬೇಕು ಎಂದು ಬಿಎಲ್ಡಿಇ ಸಂಸ್ಥೆಯ ಆಡಳಿತಾಧಿಕಾರಿ ವಿಲಾಸ್ ಎಸ್ ಬಗಲಿ ಹೇಳಿದ್ದಾರೆ. ಇಂದು ಶನಿವಾರ ನಗರದ ಬಿಎಲ್ಡಿಇ ಸಂಸ್ಥೆಯ ಎವಿಎಸ್ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಡೆದ 2018ನೇ ವರ್ಷದ ವಿದ್ಯಾರ್ಥಿಗಳ ಘಟಿಕೋತ್ಸವದ ಪದವಿ ಪ್ರದಾನ ಮಾಡಿ ಅವರು ಮಾತನಾಡಿದರು. ವೈದ್ಯರು ನ್ಯಾಯಯುತ ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸುವುದರಿಂದ ರೋಗಿಗಳ ಜೊತೆಗೆ ಸಮಾಜದ ಆರೋಗ್ಯಕ್ಕೂ ಕೊಡುಗೆ ನೀಡಬಹುದು. ಇದರಿಂದ ಹೆತ್ತ ಪೋಷಕರು ಮತ್ತು ಓದಿದ ಕಾಲೇಜಿನ ಹೆಸರನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಸಾಧ್ಯ. ಹೊಸದಾಗಿ ವೈದ್ಯಕೀಯ ಸೇವೆಗೆ ಕಾಲಿಡುತ್ತಿರುವ ಯುವ ವೈದ್ಯರು ಹಣಕ್ಕೆ ಗಮನ ನೀಡದೆ ಮಾನವೀಯ ನೆಲೆಯಲ್ಲಿ ಆರೋಗ್ಯ ಸೇವೆಗೆ ಒತ್ತು ನೀಡಿದರೆ ಅದರಿಂದ ಸಿಗುವ ಗೌರವಿತ ಸ್ಥಾನಮಾನಗಳು ಬೇರೊಂದಿಲ್ಲ ಎಂದು ಅವರು ಹೇಳಿದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿ ಯುವ ವೈದ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಬಿಎಎಂಎಸ್ ಅಂತಿಮ ವರ್ಷದ ಪದವಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಾದ ಡಾಕ್ಟರ್ ವೈಷ್ಣವಿ ಗಣೇಶ್ಕರ್, ಡಾಕ್ಟರ್ ಪ್ರಜ್ವಲ್ ಮಾಲ್ಗತ್ತಿ ಮತ್ತು ಸ್ನಾತಕೋತ್ತರ ವಿಭಾಗದ ಡಾಕ್ಟರ್ ಜ್ಯೋತಿ ಬಬಲಿ ಅವರಿಗೆ ನಗದು ಪಾರಿತೋಷಕ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಒಟ್ಟು 62 ವಿದ್ಯಾರ್ಥಿಗಳಿಗೆ ಪದವಿ ಮತ್ತು 5 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಪ್ರದಾನ ಮಾಡಲಾಯಿತು. ಉಪ ಪ್ರಾಚಾರ್ಯ ಡಾಕ್ಟರ್ ಶಶಿಧರ್ ನಾಯಕ್, ಪ್ರಾಧ್ಯಾಪಕಿ ಡಾಕ್ಟರ್ ಕಸ್ತೂರಿ ಪಾಟೀಲ್ ಸ್ವಾಗತಿಸಿದರು. ಡಾಕ್ಟರ್ ಅನೀಶ್ ಮದನಿ ಮತ್ತು ಡಾಕ್ಟರ್ ಮಾನಸ ಪಂಚಾಕ್ಷರಿ ಮಠ ನಿರೂಪಿಸಿದರು. ಡಾಕ್ಟರ್ ಜ್ಯೋತ್ಸ್ನಾ ಬರ್ಗಿ ವಂದಿಸಿದರು. ಎವಿಎಸ್ ಕಾಲೇಜ್ ಘಟಿಕೋತ್ಸವ. ವಿಜಯಪುರ ನಗರದ ಬಿಎಲ್ಡಿಇ ಸಂಸ್ಥೆಯ ಎವಿಎಸ್ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನೆ ಕೇಂದ್ರದಲ್ಲಿ 2018ನೇ ವರ್ಷದ ವಿದ್ಯಾರ್ಥಿಗಳ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಬಿಎಲ್ಡಿಇ ಸಂಸ್ಥೆಯ ಆಡಳಿತಾಧಿಕಾರಿ ವಿಲಾಸ್ ಎಸ್ ಬಗ್ಲಿ ಪದವಿ ಪ್ರದಾನ ಮಾಡಿದರು. ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿ, ಪದವಿ ಪುರಸ್ಕೃತ ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು.